Hi, welcome to Banker Samiti Kannada YouTube channel. So, OICL Assistant Exam prelims ಕಟ್ ಆಫ್ ಬಿಟ್ಟಿದ್ದಾರೆ ಸ್ಟೇಟ್ ವೈಸ್. ಸೊ ಈ ವಿಡಿಯೋ ಒಳಗಡೆ ಆ ಕಟ್ ಆಫ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಮ್ಮ ಸ್ಟೇಟ್ ನೀವು ಚೆಕ್ ಮಾಡಿದ್ರೆ ಕರ್ನಾಟಕ 68 ST ಕೆಟಗರಿ ಅವರಿಗೆ 58.75 ಇದೆ, OBC 77.25 ಇದೆ, EWS ಇಲ್ಲ ಅಂದರೆ ವೇಕೆನ್ಸೀಸ್ ಇರಲಿಕ್ಕಿಲ್ಲ ಅನಿಸುತ್ತೆ. ಸೊ ಅನ್ರಿಸರ್ವ್ಡ್ ಅಂದರೆ ಜನರಲ್ ಕೆಟಗರಿ ಅವರಿಗೆ 77.25 ಇದೆ. ಸೊ ಇದಿಷ್ಟು ನಮ್ಮ ಸ್ಟೇಟಿಗೆ ಪರ್ಟಿಕ್ಯುಲರ್ ಕೆಟಗರಿ ಅವರಿಗೆ ಇರೋ ಕಟ್ ಆಫ್. ಸೊ ಇಲ್ಲಿ ನಾನು OBC ಅಷ್ಟೇ ಅಬ್ಸರ್ವ್ ಮಾಡಿದರೆ, ಅಂದರೆ ಲಾಸ್ಟ್ ಇಯರ್ NICL ಅಸಿಸ್ಟೆಂಟು ಮತ್ತು NIACL ಅಸಿಸ್ಟೆಂಟ್ ಎರಡೂ ಕಟ್ ಆಫ್ಗಿಂತ ತುಂಬ ಜಾಸ್ತಿ ಹೋಗಿದೆ. NICL ಅಸಿಸ್ಟೆಂಟ್ ಕಟ್ ಆಫು 73.25 ಇತ್ತು. ಇದ್ರ ಬಗ್ಗೆ ನನ್ನ ಪ್ರೀವಿಯಸ್ ವಿಡಿಯೋ ಒಳಗಡೆನೂ ನಾನು ಹೇಳಿದ್ದೀನಿ. ಆಮೇಲೆ NIACL ಅಸಿಸ್ಟೆಂಟದ್ದು 71.25 ಇತ್ತು ವೇಕೆನ್ಸೀಸ್, ಕಟ್ ಆಫು. ಸೊ 71 ಮತ್ತು 73 ಅಂದರೆ ಇವೆರಡಕ್ಕೂ ಕಂಪೇರ್ ಮಾಡಿದರೆ ಇದು ಎಷ್ಟಿದೆ, 77.25 ಇದೆ. ಸೊ ಆಲ್ಮೋಸ್ಟ್ 3-4 ಮಾರ್ಕ್ಸ್ ಜಾಸ್ತಿ ಆಯಿತು ಅಂದರೆ ಆ ಕಟ್ ಆಫಿಂದ. ಮೇ ಬಿ ಅಂದರೆ ಬೇರೆ ಸ್ಟೇಟ್ನವರು ಇಲ್ಲಿ ಅಪ್ಲೈ ಮಾಡಿರ್ತಾರೆ, ಅದು ಒಂದು ರೀಸನ್ ಆಗಿರ್ಬೋದು. ಗೊತ್ತಿಲ್ಲ ಅಂದರೆ ಏನು ರೀಸನ್ ಅಂತೇಳಿ, ಬಟ್ ಇದನ್ನು ಕಟ್ ಆಫ್ ಅಬ್ಸರ್ವ್ ಮಾಡಿದರೆ ಸೊ ಜಾಸ್ತಿ ಅಂತೂ ಆಗಿದೆ. ಸೊ ನೀವು ಯಾರಾದರೂ ಇದಕ್ಕೆ ಅಪ್ಲೈ ಮಾಡಿ ಕ್ಲಿಯರ್ ಆಗಿದ್ದರೆ, ಅಥವಾ ಅಪ್ಲೈ ಮಾಡಿ ಕ್ಲಿಯರ್ ಆಗಿರದೇ ಇದ್ದರೂ ನೀವು ಅಟೆಂಪ್ಟ್ ಎಷ್ಟು ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನಂದು ಕ್ಲಿಯರ್ ಆಗಿದೆ. ನಾನು ಅಂದರೆ ಪ್ರಿವಿಯಸ್ ವಿಡಿಯೋದಲ್ಲೇ ನಾನು ಮೆನ್ಷನ್ ಮಾಡಿದ್ದೆ, ನಂದು 86 ಅಟೆಂಪ್ಟ್ ಆಗಿತ್ತು ಪ್ರಿಲಿಮ್ಸಲ್ಲಿ. ಸೊ ಎಷ್ಟು ಸ್ಕೋರ್ ಬಂದಿದೆ ಗೊತ್ತಿಲ್ಲ, ಬಟ್ ಕ್ಲಿಯರ್ ಅಂತೂ ಆಗಿದೆ. ಸೊ ಇದೇ ಥರ ಇಲ್ಲಿ ಸೆಕ್ಷನಲ್ ವೈಸ್ ಕಟ್ ಆಫ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಸೆಕ್ಷನಲ್ ಎಲ್ಲ ಕ್ಲಿಯರ್ ಆಗಿರುತ್ತೆ, ಯಾಕಂದರೆ ಕಡಿಮೆ ಈಸಿಯಾಗಿ ಇರುತ್ತಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರದು ಇದು 3 ಸೆಕ್ಷನ್ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೋತೀನಿ. ಅಂದರೆ ಇವನ್ ನಿಮ್ಮದು ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅಂತಂದರೂ ಎವ್ರಿ ಸೆಕ್ಷನ್ ಕ್ಲಿಯರ್ ಆಗಿರುತ್ತೆ ಅಂತ ನಾನು ಹೇಳಿದ್ದು. ಈ ವಿಡಿಯೋ ಒಳಗಡೆ ಹೇಳೋಕ್ಕಿದ್ದು ಇದಷ್ಟೇ. ಸ್ಟೇಟ್ ವೈಸ್ ಕಟ್ ಆಫ್ ರಿಲೀಸ್ ಆಗಿತ್ತು. ನೀವು ಯಾರಾದರೂ ಅಟೆಂಪ್ಟ್ ಮಾಡಿ ಕ್ಲಿಯರ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.